ಓ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಒಮ್ಮೆ ಒಬ್ಬ ಮನುಷ್ಯ ತನ್ನ ಮಾಂಸದ ಅಂಗಡಿಯಲ್ಲಿ ಕುರಿಯನ್ನು ಕಡಿಲಿಕ್ಕೆ ಹೋದಾಗ ಆ ಕುರಿಯು ಈ ಕಟುಕ ಮನುಷ್ಯನನ್ನು ನೋಡಿ ಗಟ್ಟಿಯಾಗಿ ನಗುತ್ತೆ. ಆ ನಗೋದನ್ನು ಗಮನಿಸಿದ ಈ ಮನುಷ್ಯ ಕೇಳ್ತಾನೆ ಕುರಿನ, ಅಲ್ಲ, ಎಲ್ಲ ಕುರಿಗಳು ಕಡಿಯೋದಕ್ಕೆ ಭಯಪಟ್ಟು ನೋವಿನಿಂದ ದುಃಖದಿಂದ ಅಳ್ತಾ ಹೋದರೆ ನೀನು ಮಾತ್ರ ಹೇಗೆ ಗಟ್ಟಿಯಾಗಿ ನಗ್ತಿದೀಯ ನನ್ನನ್ನು ನೋಡಿ ಅಂತಂತೇಳಿ ಮನುಷ್ಯ ಕೇಳ್ತಾನೆ. ಅದಕ್ಕೆ ಕುರಿ ಹೇಳುತ್ತಂತೆ, ಅಲ್ಲ, ನನ್ನ ಸಾವೇನೋ ಘೋರವಾಗಿದೆ, ದಾರುಣವಾಗಿದೆ, ಕೆಟ್ಟದಾಗಿದೆ, ದುಃಖ ಪಡಬೇಕು, ಭಯ ಪಡಬೇಕು ಅಂತ ನೀನು ಹೇಳ್ತಿದೀಯಾ. ನೀನು ಹೇಳಿದ್ದು ಸರಿ ಅಂತ ಅಂದ್ಕೊಳ್ಳೋಣ. ನಾನು ಹುಟ್ಟಿನಿಂದ ಇಲ್ಲಿ ತನಕ ಯಾರಿಗೂ ಕೆಟ್ಟದನ್ನು ಮಾಡಲಿಲ್ಲ, ಯಾರಿಗೂ ದ್ರೋಹ ಮಾಡಲಿಲ್ಲ, ಕೆಟ್ಟದ್ದನ್ನು ಬಯಸಲೂ ಇಲ್ಲ ಅಂತ ನನಗೆ ಈ ರೀತಿ ಕೆಟ್ಟ ಸಾವು ಬರೋದೇ ಆದರೆ, ಆಮೇಲೆ ಹುಟ್ಟಿನಿಂದ ನಾನು ತಿಂದಿದ್ದು ಬರೀ ಹುಲ್ಲು ಮಾತ್ರ, ಬೇರೆ ಏನೂ ತಿನ್ನಲಿಲ್ಲ. ಹುಲ್ಲು ತಿಂದ ನನಗೆ, ಒಳ್ಳೆಯವನಾದ ನನಗೆ ಇಷ್ಟು ಕೆಟ್ಟ ಸಾವು ಬರೋದು ಸರಿ ಅನ್ನೋದಾದರೆ, ಇನ್ನು ನೀವುಗಳು ಮನುಷ್ಯರು ನನಗೆ ಗೊತ್ತಿರೋ ಪ್ರಕಾರ ನನ್ನಷ್ಟೇನು ಒಳ್ಳೆಯವರು ನೀವಲ್ಲ. ನೀವು ತಿಂದಿದ್ದು ಏನೇನೋ ನನಗೆ ಗೊತ್ತಿಲ್ಲ. ಖಂಡಿತ ಒಂದಂತೂ ಗೊತ್ತು, ನೀವು ಹುಟ್ಟಿನಿಂದ ಇಲ್ಲಿ ತನಕ ನೆಮ್ಮದಿಯಾಗಿ ನೀವೂ ಇಲ್ಲ, ನೆಮ್ಮದಿಯಾಗಿ ಬೇರೆಯವ್ರನ್ನ ಇರೋದಕ್ಕೂ ಬಿಡಲಿಲ್ಲ. ನೀವು ಮಾಡಿದ್ದೆಲ್ಲ ದ್ರೋಹ, ಕಪಟ, ಅಸತ್ಯ, ಅಧರ್ಮ ಇಂಥವುಗಳೆಲ್ಲ. ಒಳ್ಳೆಯವನಿಗೆ ನನಗೆ ಈ ಸಾವು ಬರೋದಾದರೆ ಇನ್ನು ನಿಮ್ಮಗಳಿಗೆ ಎಂಥ ಸಾವು ಬರ್ಬೋದು ಅಂತಂತೇಳಿ ಯೋಚಿಸಿ ನಗ್ತಿದ್ದೇನೆ ಅಂತಂತೇಳಿ ಈ ಕುರಿ ಆ ಒಂದು ಕಟುಕ ಮನುಷ್ಯನನ್ನು ನೋಡಿ ಹೇಳ್ತಂತೆ. ನನ್ನ ಪ್ರೀತಿಯ ಅಗರ್ಭ ಶ್ರೀಮಂತ ದೇವರುಗಳೇ, ನಾವೆಲ್ಲರೂ ಸತ್ಯ, ಧರ್ಮ, ನ್ಯಾಯ, ನೀತಿಯ ಮಾರ್ಗದಲ್ಲಿ ನಡೆಯೋ ಅಂಥವರು ನಾವು ಆಗಬೇಕು. ಆಗ ಮಾತ್ರ ಆ ಭಗವಂತ, ಆ ವಿಶ್ವ, ಆ ಪರಮಾತ್ಮ ನಾವು ಕೇಳಿದ್ದನ್ನೆಲ್ಲ ಕೊಡೋದಕ್ಕೆ ಸಾಧ್ಯ. ಹಣ, ಆಸ್ತಿ, ಐಶ್ವರ್ಯಗಳು ದೊಡ್ಡದೇನೂ ಅಲ್ಲ ಭಗವಂತನ ಮುಂದೆ. ಈ ಸೃಷ್ಟಿಯೇ ಅವನದ್ದು ಆದಾಗ ಇನ್ನು ಆಫ್ಟರ್ ಆಲ್ ಈ ಹಣ, ಐಶ್ವರ್ಯ ಎಷ್ಟು ದೊಡ್ಡದು ಅವನಿಗೆ. ಅವನು ಕೊಡಬೇಕು ಅಂತ ಮನಸ್ಸು ಮಾಡಿದರೆ ಅಥವಾ ಸ್ವೀಕರಿಸೋ ವ್ಯಕ್ತಿತ್ವ ನಮ್ಮದಾದರೆ ಅವನು ಎಷ್ಟು ಬೇಕಾದರೂ ಅಬಂಡೆಂಟಾಗಿ, ಅನಂತವಾಗಿ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಅದನ್ನು ತೆಗೆದುಕೊಂಡು ಅನುಭವಿಸೋದಕ್ಕಾಗುತ್ತೆ. ಎಂಥ ಸಾಲದಲ್ಲೇ ಇರಲಿ, ಎಷ್ಟೇ ಕಷ್ಟದಲ್ಲೇ ಇರಲಿ, ಸಂಕಷ್ಟದಲ್ಲೇ ಇರಲಿ, ಸಿಂಗಲ್ ಪೇರೆಂಟ್ ಆಗಿರ್ಬೋದು, ನಿಮ್ಮ ಒಂದು ಜಮೀನು ವ್ಯಾಜ್ಯಗಳಲ್ಲಿ ಅಥವಾ ಕೋರ್ಟ್ ಕೇಸುಗಳಲ್ಲಿ ಇರ್ಬೋದು, ಅಥವಾ ಯಾವುದೇ ಇನ್ನಿತರೆ ಸರ್ವದೋಷಗಳು, ಕರ್ಮಗಳು, ಯಾವುದೇ ಋಣಗಳು ನಮಗೆ ಅಂಟಿಕೊಂಡಿದ್ದರೂ ಅವೆಲ್ಲವೂ ಈ ವಿಶ್ವದ ಮುಂದೆ ಕಾಲಿನ ಧೂಳಿಗೆ ಸಮ. ಸೊ ಹಾಗಾಗಿ ಇವತ್ತು ಗುರುಪೂರ್ಣಿಮೆ. ನಾನು ನಿಮ್ಮಗಳಿಗೆಲ್ಲನೂ ಪ್ರಾರ್ಥನೆ ಮಾಡ್ತೇನೆ, ಬೇಡಿಕೊಳ್ತೇನೆ. ಇವತ್ತು ವಿಶೇಷ ಸಂಕಲ್ಪ ಪೂಜೆ ನಾನು ಮಾಡೋದಿದೆ. ನಿಮ್ಮೆಲ್ಲರಿಗೂ ಒಂದು ಹೋಮ ಇದೆ, ಒಂದು ಯಜ್ಞ ಇದೆ, ಒಂದು ಕ್ರಿಯೆ ಇದೆ. ಯಾರಿಗೆಲ್ಲ ಇದು ಸಲ್ಲುತ್ತೆ? ನನ್ನ ಆಶೀರ್ವಾದ ಯಾರಿಗೆಲ್ಲ ಸಲ್ಲುತ್ತೆ ಅಂತಂದರೆ, ಯಾರೆಲ್ಲ ನಾನು ಹೇಳುವ ಹಾಗೆ ನಡೆದುಕೊಂಡು ಕ್ರಿಯೆ ಮಾಡ್ತಾರೋ, ಅವರ ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಅಂಥವರಿಗೆ ಮಾತ್ರ ನನ್ನ ಆಶೀರ್ವಾದ ಇರುತ್ತೆ, ಇನ್ನು ಉಳಿದವರಿಗೆ ಅಲ್ಲ. ಸೊ ಹಾಗಾಗಿ ಯಾರೆಲ್ಲ ಬರೀ ಕೇಳಿಸ್ಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ದೆ ಹೋಗಿದ್ದೀರೋ ಅಂಥವರಿಗೆ ನನ್ನ ಆಶೀರ್ವಾದ ಇರೋದಿಲ್ಲ. ಬದಲಿಗೆ ಯಾರೆಲ್ಲ ಅಳವಡಿಸ್ಕೊಂಡು ಶ್ರೀಮಂತರಾಗ್ತಿರೋ ಸತ್ಯ, ಧರ್ಮ, ನ್ಯಾಯ, ನೀತಿಯಲ್ಲಿ ಅಂಥವರಿಗೆ ಈ ಗುರುಗಳ ಆಶೀರ್ವಾದ ಸದಾ ಇರುತ್ತೆ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು
ಬಿದ್ದಿರಲು ಬಂದು ನೋಡದ ತಾಯಿ, ಇವರು 3 ವೈರಿಗಳು ಸರ್ವಜ್ಞ ಅಂತಂತೇಳಿ ಸರ್ವಜ್ಞರು ಹೇಳುವಂಥದ್ದು. ಬುದ್ಧಿ ಹೇಳಬೇಕು, ಅದು ಒಳ್ಳೆಯ ಗುರುಗಳ ಲಕ್ಷಣ. ಸೊ ನಾನು ಕೆಲವೊಂದು ಸಲ ಕಠಿಣವಾಗಿ, ಸ್ವಲ್ಪ ಕಷ್ಟವಾಗಿ ನಿಮಗೆ ತಿಳಿಸುವಂಥದ್ದಾಗುತ್ತೆ. ವಿಶೇಷವಾಗಿ ಯಾರೆಲ್ಲ ವರ್ಕ್ಶಾಪ್ ಕಾರ್ಯಾಗಾರಕ್ಕೆ ಬಂದಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ. ಒಂದೊಂದು ಸಲ ಕೋಪದಲ್ಲಿ ಸ್ವಲ್ಪ ಕಠೋರವಾಗಿ ಹೇಳಿದಂತಾಗಿರುತ್ತೆ, ಆದರೆ ಅದು ಒಳ್ಳೆಯದಕ್ಕೆ ಆಗಿರುತ್ತೆ, ಗೊತ್ತಿರಲಿ. ಸೊ ನನಗೆ ಗೊತ್ತು, ನನ್ನಲ್ಲಿ ಆ ವಿಶ್ವವೂ ಇದೆ, ಆ ಪರಮಾತ್ಮನು ನನ್ನಲ್ಲಿದ್ದಾನೆ, ಆ ಚೈತನ್ಯ ನನ್ನಲ್ಲಿದೆ. ಹಾಗೆಯೇ ನನಗೆ ಇನ್ನೊಂದು ಗೊತ್ತು, ಅದೇ ಚೈತನ್ಯ ನನ್ನಲ್ಲಿ ಏನಿದೆಯೋ ಅದೆಲ್ಲವೂ ನಮ್ಮ ಎಲ್ಲರ ಒಳಗೂ ಇದೆ. ಸೊ ನಮಗೆಲ್ಲರಿಗೂ ಏಕೈಕ ಗುರು ಆ ಪರಮಾತ್ಮನೇ. ಅವನೆಲ್ಲಿದ್ದಾನೆ? ಅವನು ನಮ್ಮ ಒಳಗಡೆ ಇದ್ದಾನೆ. ಸೊ ದಯವಿಟ್ಟು ಎಲ್ಲರೂ ಸಹ ಇನ್ನು ಮುಂದೆ ಕರ್ಮಯೋಗಿಗಳು ಆಗೋಣ. ಈ ಕಲಿಯುಗದಲ್ಲಿ ಆ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೂ ಪಾಂಡವರಿಗೂ ದ್ವಾಪರ ಯುಗದಲ್ಲಿ ಹೇಳಿಕೊಟ್ಟಿದ್ದು ಇದೇ ಕರ್ಮಯುಗವನ್ನು. ಕರ್ಮಯೋಗದ ಮುಖಾಂತರ ನಾವೆಲ್ಲರೂ ಮುಕ್ತಿಯನ್ನು ಪಡೆಯಬಹುದು. ಎಲ್ಲರೂ ಸನ್ಮಾರ್ಗದಲ್ಲಿ ಶ್ರೀಮಂತರಾಗೋಣ. ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದ, ಈ ವಿಶ್ವದ ಆಶೀರ್ವಾದ ಸದಾ ಇರುತ್ತೆ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.